ಭೂಮಿಯ ಮಕ್ಕಳು, ನಾನೇ ಶಿವ, ಕಾಲದ ಸಾಕ್ಷಿ. ನಾಗರಿಕತೆಗಳು ಉದಯಿಸುವುದನ್ನು ಮತ್ತು ಬೀಳುವುದನ್ನು ನಾನು ನೋಡಿದ್ದೇನೆ. ರಾಜ್ಯಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಕಣ್ಮರೆಯಾಗುತ್ತವೆ. ನಕ್ಷತ್ರಗಳು ಉರಿಯುತ್ತವೆ ಮತ್ತು ಕತ್ತಲೆಯಲ್ಲಿ ಮರೆಯಾಗುತ್ತವೆ. ಇಂದು ನಾನು ನಿಮ್ಮ ಹೃದಯದಲ್ಲಿ ಭಯವನ್ನು ನೋಡುತ್ತೇನೆ. ನಾನು ಯುದ್ಧಗಳನ್ನು ನೋಡುತ್ತೇನೆ, ಸಂಕಟ, ವಿಭಜನೆ ಮತ್ತು ಗೊಂದಲ. ಅನೇಕರು ಕೇಳುತ್ತಾರೆ, ಮಹಾದೇವ್, ಮಾನವೀಯತೆ ಏಕೆ ನರಳುತ್ತಿದೆ? ಈ ಸತ್ಯವನ್ನು ತಿಳಿಯಿರಿ. ಸಂಕಟ ಭಗವಂತ ಸೃಷ್ಟಿಸಿದ್ದಲ್ಲ. ಮಾನವೀಯತೆಯು ತನ್ನ ದೈವಿಕ ಸ್ವರೂಪವನ್ನು ಮರೆತಾಗ ಅದು ಹುಟ್ಟುತ್ತದೆ. ಬುದ್ಧಿವಂತಿಕೆಯನ್ನು ತೊರೆದಾಗ ಕತ್ತಲೆಯು ಮನಸ್ಸಿನಲ್ಲಿ ಪ್ರವೇಶಿಸುತ್ತದೆ. ಸಹಾನುಭೂತಿ ಕಣ್ಮರೆಯಾದಾಗ ಸಂಘರ್ಷ ಪ್ರಾರಂಭವಾಗುತ್ತದೆ. ಇನ್ನೂ ಕರಾಳ ಘಳಿಗೆಯಲ್ಲೂ ಒಂದೇ ಬೆಳಕು ಜಗತ್ತನ್ನು ಬೆಳಗಬಲ್ಲದು, ಮತ್ತು ಆ ಬೆಳಕು ನಿಮ್ಮೊಳಗೆ ಇದೆ. ರಾಷ್ಟ್ರಗಳು ಯಾಕೆ ಜಗಳವಾಡುತ್ತವೆ ಎಂದು ನೀವು ಕೇಳ್ತೀರಿ. ಯುದ್ಧವು ಯುದ್ಧಭೂಮಿಯಲ್ಲಿ ಪ್ರಾರಂಭವಾಗುವುದಿಲ್ಲ, ಮನಸ್ಸಿನಲ್ಲಿ ಯುದ್ಧ ಪ್ರಾರಂಭವಾಗುತ್ತದೆ. ಬುದ್ಧಿವಂತಿಕೆಗಿಂತ ಅಹಂಕಾರ ಹೆಚ್ಚಾದಾಗ ಸಂಘರ್ಷ ಹುಟ್ಟುತ್ತದೆ. ಎಲ್ಲ ಜೀವಿಗಳು ಸಂಪರ್ಕ ಹೊಂದಿವೆ ಎಂಬುದನ್ನು ಜನರು ಮರೆತಾಗ ದ್ವೇಷವು ಬೆಳೆಯುತ್ತದೆ. ಪ್ರತಿಯೊಂದು ಆತ್ಮವು, ಪ್ರತಿಯೊಂದು ಜೀವಿಯು ಅದೇ ದಿವ್ಯ ಕಿಡಿಯನ್ನು ಹೊತ್ತಿರುತ್ತದೆ. ಇನ್ನೊಬ್ಬರಿಗೆ ಕೇಡು ಮಾಡುವವನು ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ. ಇನ್ನೊಬ್ಬರಿಗೆ ದಬ್ರಿಗೆ ಸೇವೆ ಮಾಡುವವನು ಪರಮಾತ್ಮನ ಸೇವೆ ಮಾಡುತ್ತಾನೆ. ಈ ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ಒಂದೇ ಒಂದು ಪ್ರಜ್ಞೆಯು ತನ್ನನ್ನು ಹಲವು ರೂಪಗಳ ಮೂಲಕ ವ್ಯಕ್ತಪಡಿಸುತ್ತದೆ. ಅನೇಕರು ನನ್ನನ್ನು ಕೇಳ್ತಾರೆ, ಒಳ್ಳೆ ಜನರು ಯಾಕೆ ಬಳಲುತ್ತಿದ್ದಾರೆ? ನೋವು ಶಿಕ್ಷೆಯಲ್ಲ. ನೋವು ಹೆಚ್ಚಾಗಿ ಬುದ್ಧಿವಂತಿಕೆಯನ್ನು ಜಾಗೃತಗೊಳಿಸುವ ಶಿಕ್ಷಕ. ಬೆಂಕಿಯ ಮೂಲಕ ಚಿನ್ನವನ್ನು ಶುದ್ಧೀಕರಿಸಿದಂತೆ ಸವಾಲುಗಳ ಮೂಲಕ ಆತ್ಮವು ಬಲಗೊಳ್ಳುತ್ತದೆ. ಚಂಡಮಾರುತಗಳು ಪ್ರಬಲವಾದ ಮರಗಳ ಬೇರುಗಳನ್ನು ಬಲಪಡಿಸುತ್ತವೆ. ಕಷ್ಟಗಳು ನಿಮ್ಮಲ್ಲಿ ಅಡಗಿರುವ ಶಕ್ತಿಯನ್ನು ಹಿರಂಗಪಡಿಸುತ್ತವೆ. ಕಷ್ಟಕ್ಕೆ ಹೆದರಬೇಡಿ. ನಿಮ್ಮನ್ನು ಪರಿವರ್ತಿಸಲು ಅದನ್ನು ಅನುಮತಿಸಿ. ಪ್ರತಿ ಸವಾಲಿಗೆ ಗುಪ್ತ ಆಶೀರ್ವಾದವಿದೆ. ಇಂದು ಮಾನವೀಯತೆಯು ಜ್ಞಾನವನ್ನು ಹೊಂದಿದೆ, ಆದರೆ ಬುದ್ಧಿವಂತಿಕೆಯ ಕೊರತೆಯಿದೆ. ನೀವು ಖಂಡಗಳಾದ್ಯಂತ ಸಂವಹನ ನಡೆಸುತ್ತೀರಿ, ಆದರೂ ನಿಮ್ಮ ಸ್ವಂತ ಹೃದಯದಿಂದ ದೂರವಿರಿ. ನೀವು ಸಂಪತ್ತನ್ನು ಹುಡುಕುತ್ತೀರಿ, ಆದರೆ ಶಾಂತಿಯನ್ನು ನಿರ್ಲಕ್ಷಿಸಿ. ನೀವು ಶಕ್ತಿಯನ್ನು ಹುಡುಕುತ್ತೀರಿ, ಆದರೆ ಸಹಾನುಭೂತಿಯನ್ನು ಮರೆತುಬಿಡಿ. ನೀವು ಗಮನವನ್ನು ಹುಡುಕುತ್ತೀರಿ, ಆದರೆ ಸಂಪರ್ಕವನ್ನು ಕಳೆದುಕೊಳ್ಳುತ್ತೀರಿ. ಆಧುನಿಕ ಮಾನವೀಯತೆಯ ದೊಡ್ಡ ರೋಗವು ದೇಹವಲ್ಲ, ನೀವು ನಿಜವಾಗಿಯೂ ಯಾರೆಂಬುದನ್ನು ಇದು ಮರೆಯುತ್ತಿದೆ. ನೀವು ಕೇವಲ ದೇಹವಲ್ಲ, ನೀವು ಕೇವಲ ಆಲೋಚನೆಗಳಲ್ಲ, ನೀವು ಶಾಶ್ವತ ಪ್ರಜ್ಞೆ. ಅನೇಕರು ಸಂತೋಷವನ್ನು ಆಸ್ತಿಯಲ್ಲಿ, ಸ್ಥಾನಮಾನದಲ್ಲಿ ಮತ್ತು ಮನ್ನಣೆಯಲ್ಲಿ ಹುಡುಕುತ್ತಾರೆ, ಆದರೆ ಸಂತೋಷವನ್ನು ಹೊಂದಲು ಸಾಧ್ಯವಿಲ್ಲ. ಹೊರಗೆ ಓಡಿಸಿದಷ್ಟೂ ದೂರ ಸರಿಯುತ್ತದೆ. ನಿಜವಾದ ಸಂತೋಷವು ಒಳಗಿನಿಂದ ಉಂಟಾಗುತ್ತದೆ. ನೀವು ಬಯಸಿದ ಎಲ್ಲವನ್ನೂ ಪಡೆಯುವುದರಿಂದ ಶಾಂತಿ ಸಿಗುವುದಿಲ್ಲ. ಕೃತಜ್ಞತೆಯಿಂದ ಶಾಂತಿ ಬರುತ್ತದೆ. ಪ್ರತಿ ಉಸಿರಿಗೆ ಕೃತಜ್ಞರಾಗಿರಿ. ಪ್ರತಿ ಸೂರ್ಯೋದಯಕ್ಕೆ ಕೃತಜ್ಞರಾಗಿರಿ. ಪ್ರೀತಿಸುವ ಮತ್ತು ಸೇವೆ ಮಾಡುವ ಪ್ರತಿಯೊಂದು ಅವಕಾಶಕ್ಕಾಗಿ ಕೃತಜ್ಞರಾಗಿರಿ. ಕೃತಜ್ಞತೆಯ ಹೃದಯವು ಎಲ್ಲೆಡೆ ಸಂತೋಷವನ್ನು ಕಂಡುಕೊಳ್ಳುತ್ತದೆ. ಭಯವು ಅಸ್ತಿತ್ವದಲ್ಲಿದೆ, ಯಾಕೆಂದರೆ ನೀವು ದೇಹದೊಂದಿಗೆ ಮಾತ್ರ ಗುರುತಿಸಿಕೊಳ್ತೀರಿ. ದೇಹವು ಬದಲಾಗುತ್ತದೆ, ಮನಸ್ಸು ಬದಲಾಗುತ್ತದೆ. ಆಲೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ. ಭಾವನೆಗಳು ಏರುತ್ತವೆ ಮತ್ತು ಬೀಳುತ್ತವೆ. ಆದರೆ ಆತ್ಮವು ಶಾಶ್ವತವಾಗಿ ಉಳಿಯುತ್ತದೆ. ನೀನು ಅಲೆಯಲ್ಲ, ನೀನು ಸಾಗರ. ನೀವು ವಿಶ್ವದಲ್ಲಿ ಒಂದು ಹನಿಯಲ್ಲ, ನೀವು ಒಂದು ಹನಿಯ ಮೂಲಕ ವ್ಯಕ್ತಪಡಿಸುವ ಬ್ರಹ್ಮಾಂಡ. ನಿಮ್ಮ ಶಾಶ್ವತ ಸ್ವಭಾವವನ್ನು ಅರಿತುಕೊಳ್ಳಿ. ಮತ್ತು ಭಯವು ಕಣ್ಮರೆಯಾಗುತ್ತದೆ. ಪ್ರತಿಯೊಂದು ಆಲೋಚನೆಯು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಪ್ರತಿಯೊಂದು ಪದವು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಪ್ರತಿಯೊಂದು ಕ್ರಿಯೆಯು ಶಕ್ತಿಯನ್ನು ಸೃಷ್ಟಿಸುತ್ತದೆ. ಈ ಶಕ್ತಿಯು ನಿಮಗೆ ಮರಳುತ್ತದೆ. ಇದು ಕರ್ಮ. ಜೀವನವು ನಿಮಗೆ ಪ್ರತಿಫಲ ಅಥವಾ ಶಿಕ್ಷೆಯನ್ನು ನೀಡುವುದಿಲ್ಲ. ಜೀವನವು ನಿಮ್ಮನ್ನು ಪ್ರತಿಬಿಂಬಿಸುತ್ತದೆ. ದಯೆ ನೆಟ್ಟರೆ ಶಾಂತಿ ಕೊಯ್ಲು. ನೀವು ಕರುಣೆಯನ್ನು ನೆಟ್ಟರೆ
ನೀವು ಪ್ರೀತಿಯನ್ನು ಕೊಯ್ಲು ಮಾಡುತ್ತೀರಿ. ಕೋಪ ನೆಟ್ಟರೆ ಸಂಕಟ ಮರುಕಳಿಸುತ್ತದೆ. ನಿಮ್ಮ ಕ್ರಿಯೆಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿ. ನೀವು ಬಯಸುವ ಭವಿಷ್ಯವನ್ನು ಇಂದು ರಚಿಸಲಾಗುತ್ತಿದೆ. ನೀವು ಜಗತ್ತನ್ನು ಪರಿವರ್ತಿಸಲು ಬಯಸಿದರೆ ನಿಮ್ಮೊಂದಿಗೆ ಪ್ರಾರಂಭಿಸಿ. ಪ್ರತಿದಿನ ಧ್ಯಾನ ಮಾಡಿ, ಸೌಜನ್ಯದಿಂದ ಮಾತನಾಡಿ, ಬೇಗ ಕ್ಷಮಿಸು, ಅಗತ್ಯವಿರುವವರಿಗೆ ಸಹಾಯ ಮಾಡಿ, ಎಲ್ಲ ರೀತಿಯ ಜೀವನವನ್ನು ಗೌರವಿಸಿ. ನಿಮ್ಮ ಕೋಪವನ್ನು ಕರಗತ ಮಾಡಿಕೊಳ್ಳಿ. ನಿಮ್ಮ ಆಸೆಗಳನ್ನು ಕರಗತ ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ಕರಗತ ಮಾಡಿಕೊಳ್ಳಿ. ಲಕ್ಷಾಂತರ ಜನರು ತಮ್ಮನ್ನು ತಾವು ಪರಿವರ್ತಿಸಿಕೊಂಡಾಗ ಜಗತ್ತು ಸ್ವಯಂಚಾಲಿತವಾಗಿ ರೂಪಾಂತರಗೊಳ್ಳುತ್ತದೆ. ಆಂತರಿಕ ಶಾಂತಿ ವಿಶ್ವಶಾಂತಿಯಾಗುತ್ತದೆ. ಮಕ್ಕಳೇ, ಕತ್ತಲೆ ಎಂದಿಗೂ ಬೆಳಕನ್ನು ಸೋಲಿಸಲಾರದು. ಶತಮಾನಗಳ ಕತ್ತಲನ್ನು ಹೋಗಲಾಡಿಸಲು ಒಂದು ದೀಪ ಸಾಕು. ಆ ದೀಪವಾಗು. ದಯೆಯಾಗು. ಬುದ್ಧಿವಂತರಾಗು. ಧೈರ್ಯವಾಗಿರಿ. ಸಹಾನುಭೂತಿಯಾಗು. ಇತರರು ಬದಲಾಗುವವರೆಗೆ ಕಾಯಬೇಡಿ. ಬದಲಾವಣೆಯಾಗಿ. ಪ್ರತಿ ಜೀವಿಯಲ್ಲಿಯೂ ಪರಮಾತ್ಮನನ್ನು ಕಂಡಾಗ ಎಲ್ಲ ವಿರಹವೂ ಮಾಯವಾಗುತ್ತದೆ. ಆಗ ಪ್ರೀತಿ ನಿಮ್ಮ ಸಹಜ ಸ್ಥಿತಿಯಾಗುತ್ತದೆ. ನೀವು ಯಾವಾಗಲಾದರೂ ಓಂ ನಮಃ ಶಿವಾಯ, ನಿಮ್ಮೊಳಗಿನ ಅತ್ಯುನ್ನತ ಸತ್ಯವನ್ನು ನೀವು ಕರೆಯುತ್ತಿದ್ದೀರಿ ಎಂಬುದನ್ನು ನೆನಪಿಡಿ. ಬುದ್ಧಿವಂತಿಕೆಯು ನಿಮ್ಮ ಆಲೋಚನೆಗಳಿಗೆ ಮಾರ್ಗದರ್ಶನ ನೀಡಲಿ. ಸಹಾನುಭೂತಿ ನಿಮ್ಮ ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡಲಿ. ಧೈರ್ಯ ನಿಮ್ಮ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡಲಿ. ಶಾಂತಿ ನಿಮ್ಮ ಹೃದಯವನ್ನು ತುಂಬಲಿ. ಪ್ರೀತಿ ನಿಮ್ಮ ಮಾರ್ಗವನ್ನು ಬೆಳಗಿಸಲಿ. ನಾನು ಶಿವ, ನಾನು ಪ್ರಜ್ಞೆ, ನಾನು ಶಾಶ್ವತ ಮತ್ತು ನಾನು ಪ್ರತಿ ಜೀವಿಯೊಳಗೆ ವಾಸಿಸುತ್ತಿದ್ದೇನೆ. ಓಂ ನಮಃ ಶಿವಾಯ.